ನಮಸ್ಕಾರ ಯಜಮಾನ್ರೆ. ಬನ್ನಿ ಬನ್ನಿ. ನಮಸ್ಕಾರ ಯಜಮಾನ್ರೆ. ಯಜಮಾನ್ರೆ, ಈ ವರ್ಷ ನಮ್ಮ ಊರಲ್ಲಿ ಶ್ರೀರಾಮ ನವಮಿ ಉತ್ಸವದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ ಯಜಮಾನ್ರೆ. ಹೇಳಿ. ಪ್ರತಿ ವರ್ಷದ ತರ ಸುತ್ತಮುತ್ತ ಇರೋ ಹಳ್ಳಿಯವರೆಲ್ಲ ಎಲ್ಲಾ ಜನಗಳು ನಮ್ಮೂರಲ್ಲಿರೋ ಜಾತ್ರೆ ನೋಡೋದಕ್ಕೆ ಪ್ರತಿ ವರ್ಷ ಬರ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಈ ವರ್ಷ ಸ್ವಲ್ಪ ಚೆನ್ನಾಗೇ ಮಾಡೋಣ ಅಂತ ಅನ್ಕೊಂಡಿದ್ವಿ. ಈ ವರ್ಷ ಸ್ವಲ್ಪ ಜಾಸ್ತಿ ಖರ್ಚಾಗೋ ತರ ಇದೆ. ಅದಕ್ಕೆ ನಿಮ್ ಕಮಿಟಿ ಕೂತ್ಕೊಂಡು ಲೆಕ್ಕ ಎಲ್ಲ ಹಾಕಿ ಏನೇನ್ ಏರ್ಪಾಡು ಮಾಡ್ತಾ ಇದೀರೋ ಎಲ್ಲ ಹೇಳಿ. ಏನು ಸಂಕೋಚ ಪಡ್ಬೇಡಿ. ಯಜಮಾನ್ರೆ, ನಾವು ನಿಮಗೆ ಸೈನ್ ಮಾಡೋದಕ್ಕೆ ಕೆಲವು ಪತ್ರಗಳನ್ನ ಕೊಟ್ಟಿದ್ವಿ. ಅವನ್ ಕೊಟ್ರೆ ನಾವು ಹೊರಡ್ತೀವಿ. ಅಯ್ಯೋ ಹೌದಲ್ವಾ ಶಿವರಾಜು? ಅಣ್ಣ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಪತ್ರ ಎಲ್ಲ ತಗೊಂಡ್ ಬಾ. ಸರಿ ಅಣ್ಣ. ಇಲ್ಲೋಡ್ರಿ, ಇದನ್ ಮರ್ತ್ ಹೋಗಿದ್ದೀರಾ? ಇವಾಗ್ಲಾ? ಈ ಸೈನ್ ನ ಸಪರೇಟ್ ಆಗಿ ಹಾಕಕ್ ಹೇಳಿದ್ರೆ ಹಾಕಲ್ವಲ್ಲ. ಇದೇ ಸರಿಯಾದ ಸಮಯ. ಆ ದೇವಸ್ಥಾನದ ಪತ್ರಕ್ಕೆ ಸಹಿ ಹಾಕೋವಾಗ ಕೆಲ್ಸದಲ್ಲಿ ಕೆಲ್ಸ ಅಂತ ಇದಕ್ಕೂ ಕೂಡ ಸೈನ್ ಹಾಕ್ಸಿ. ಅನುಮಾನ ಬರಲ್ಲ. ಒಂದ್ಸಲ ಯೋಚನೆ ಮಾಡೆ ಪಾರ್ವತಿ. 100 ಸಲ ಯೋಚನೆ ಮಾಡಿದ್ರೂ ನನ್ನ ನಿರ್ಧಾರ ಇದೆ. ನಾವು ಚೆನ್ನಾಗ್ ಆಗ್ಬೇಕು ಅಂದ್ರೆ ನಾವ್ ಈ ಪಾಡ್ ಪಡ್ಲೇಬೇಕು. ಇದೆಂತ ಕಷ್ಟನೋ ಏನೋ. ಹೋಗಿ. ಅಣ್ಣ, ಯಾಕೆ ಶಿವರಾಜು, ಯಾಕೊಂಥರ ಇದೆಯಾ? ಯಾಕೆ ಹುಷಾರಿಲ್ವಾ? ಹಾಗೇನಿಲ್ಲ ಅಣ್ಣ. ಅಯ್ಯೋ, ಅಣ್ಣ ತಮ್ಮನ್ ಪ್ರೀತಿ. ಯಾಕೋ ತುಂಬಾ ಬೆವರ್ತಾ ಇದೆಯಾ? ಏನ್ ಜ್ವರ ಬಂದಿದ್ಯಾ? ಏನಿಲ್ಲ ಅಣ್ಣ, ನಾನು ಆರಾಮಾಗೇ ಇದ್ದೀನಿ. ನೀನ್ ಹೇಗಿದೀಯ ಅಂತ ಡಾಕ್ಟರ್ ಪರೀಕ್ಷೆ ಮಾಡಿದ್ಮೇಲೆ ಹೇಳ್ತಾರೆ. ನಾನು ಸುಮ್ಮನೆ ನೋಡಿದ್ರೇನೆ ಗೊತ್ತಾಗುತ್ತೆ. ಏನ್ ವಿಷಯ ಹೇಳು. ನಿಜವಾಗ್ಲೂ ನಂಗೇನು ಆಗಿಲ್ಲ ಅಣ್ಣ. ಯಾವಾಗೋ ಗಾಳಿ ಮಳೆ, ಅದಕ್ಕೆ ಏನಾದರೂ ಆಗಿರ್ಬೇಕು. ಹಾಗಾದ್ರೆ ಪರವಾಗಿಲ್ಲ ಬಿಡು, ಹುಷಾರಾಗಿರು ಆಯ್ತಾ? ಮಳೆಲಿ ಜಾಸ್ತಿ ನೆನಿಬೇಡ. ಆಚೆ ಹೋಗೋವಾಗ ಛತ್ರಿ ಇಟ್ಕೊಂಡು ಹೋಗು. ಸರಿ ಅಣ್ಣ.